ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಎಕ್ಸಾಮ್ ಆಯಸ್ನ ಫೈನಲ್ ಸ್ಪ್ರಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ಫೈನಲ್ ಸ್ಪ್ರಿಂಟ್ ಅಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಕೆಲವು ವಿದ್ಯಾರ್ಥಿಗಳು 384 KAS ಮುಖ್ಯ ಪರೀಕ್ಷೆಯನ್ನು ಬರೆದಿದ್ದಾರೆ. ಈಗ ಫಲಿತಾಂಶಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ಷಣಗಣನೆಯನ್ನು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಇಂಟರ್ವ್ಯೂನ ಫೇಸ್ ಮಾಡಬೇಕಾದ್ರೆ ಮಾಕ್ ಇಂಟರ್ವ್ಯೂನ ಕೊಟ್ಕೊಂಡು ಹೋಗೋದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆದರೆ ಆ ಮಾಕ್ ಇಂಟರ್ವ್ಯೂನ ನೀವು ಫೇಸ್ ಮಾಡಬೇಕಾದ್ರೆ ಮೊಟ್ಟ ಮೊದಲದಾಗಿ ತಾವು ಬೇಸಿಕ್ಸನ್ನು ಭಾಳ ಡೀಟೇಲ್ ಆಗಿ ಪ್ರಿಪರೇಷನ್ಸ್ ಮಾಡಬೇಕಾಗತ್ತೆ. ಆ ಬೇಸಿಕ್ಕನ್ನು ಪ್ರಿಪರೇಷನ್ಸ್ ಮಾಡುವಂಥ ಕೆಲಸವನ್ನು ನಾವು ಫೈನಲ್ ಸ್ಪ್ರಿಂಟ್ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಇದ್ರ ಫೀಚರ್ ಏನಂದರೆ ಡ್ಯಾಪ್ ಬೇಸ್ಡ್ ಇಂಟರ್ವ್ಯೂ ಪ್ರಿಪರೇಷನ್ ಅಂತ ಮಾಡ್ತಾ ಇದ್ದೀವಿ. 10 ರಿಂದ 15 ವೀಡಿಯೋಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಇದರಲ್ಲಿ 10 ರಿಂದ 15 ಏನು ಮಾಡ್ತಂದರೆ, ಒಬ್ಬ ಕ್ಯಾಂಡಿಡೇಟನ್ನು ನೇಮ್ನ ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ಎಜುಕೇಷನ್ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ಜೊತೆಗೆ ವರ್ಕ್ ಎಕ್ಸ್ಪೀರಿಯನ್ಸನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು, ಜೊತೆಗೆ ತಮ್ಮ ವಿಲೇಜನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು. ಅಂದರೆ ಒಂದು ವಿಲೇಜ್ ಕ್ರಿಯೇಟ್ ಮಾಡಬೇಕಿದ್ರೆ ಏನು ಕ್ರೈಟೇರಿಯಾಗಳಿದಾವೆ, ಏನು ವಿಲೇಜ್ ಅಂತ ಕರಿಬೇಕಾದ್ರೆ ವಿಲೇಜನ್ ನಾಮಕರಣ ಹೆಂಗೆ ಮಾಡ್ತೀವಿ, ಅವೆಲ್ಲ ಬೇಸಿಕ್ ಡೀಟೇಲ್ಸ್ಗಳನ್ನು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಇನ್ನೋದಾಗುತ್ತಂದರೆ ಹೋಬಳಿ ಅಂತ ಇರ್ತವೆ. ಹೋಬಳಿಯನ್ನು ನೀವು ಯಾವ ರೀತಿ ಪ್ರಿಪರೇಷನ್ಸ್ ಮಾಡ್ತೀವಿ, ಒಂದು ಹೋಬಳಿಯನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಎಷ್ಟು ಜನಸಂಖ್ಯೆ ಬೇಕು, ಆ ಹೋಬಳಿಯನ್ನು ಎಷ್ಟು ವ್ಯಾಪ್ತಿಯಲ್ಲಿ ಅದನ್ನು ಕ್ರಿಯೇಟ್ ಮಾಡ್ತೀವಿ, ಅವೆಲ್ಲವನ್ನು ಕೂಡ ನೀವೇನು ಮಾಡಬೇಕಾಗಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಹೋಬಳಿ ಆದಮೇಲೆ ನೆಕ್ಸ್ಟ್ ನಮಗೇನು ಬರುತ್ತಂದರೆ ತಾಲೂಕು ಬರ್ತದೆ. ಆ ತಾಲೂಕನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು. ನೆಕ್ಸ್ಟ್ ಡಿಸ್ಟ್ರಿಕ್ಸನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು. ಡಿಸ್ಟ್ರಿಕ್ಸನ್ನು ನಾವೇನು ಮಾಡಿ ನೆಕ್ಸ್ಟ್ ಲಾರ್ಜರ್ ಪಾರ್ಟ್ ಡಿವಿಷನ್ ಮಾಡ್ಕೊಂಡಿದ್ವಿ. 4 ಡಿವಿಷನ್ಸ್ಗಳನ್ನು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು. ಆ್ಯಂಡ್ ಹೋಲ್ ಕರ್ನಾಟಕವನ್ನು ಕುರಿತು ನೀವು ಇಂಟರ್ವ್ಯೂಗೆ ಪ್ರಿಪರೇಷನ್ಸ್ ಮಾಡೋದು. ಈ ಡ್ಯಾಪ್ ಬೇಸ್ಡ್ 10 ರಿಂದ 15 ಏನು ವೀಡಿಯೋಸ್ ಇರ್ತವೆ, ಈಚ್ ಟಾಪಿಕ್ಸ್ ಮೇಲೆ 12-13 ನಾನು ಸಬ್ಮಿಟಿಂಗ್ಸ್ ಹೇಳಿದ್ದೀನಿ. ಅದರ ಮೇಲೆ ಈಚ್ ಟಾಪಿಕ್ಸ್ ಮೇಲೆ ನಿಮಗೇನಾಗುತ್ತೆ ಅಂದರೆ ಕ್ವಶನ್ಸನ್ನು ಫ್ರೇಮ್ ಮಾಡಿ ನಾವು ವೀಡಿಯೋವನ್ನು ಕೊಡ್ತೀವಿ ಇದರಲ್ಲಿ. ಆ್ಯಂಡ್ ಈ ಯಾವ ಬೇಸಿಸ್ ಮೇಲೆ ಇರ್ತವೆ ಅಂದರೆ, ಈಗಾಗಲೇ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಜೊತೆಗೆ ಈ ಮಲ್ಟಿಪಲ್ ಟೈಮ್ ಇಂಟರ್ವ್ಯೂ ಕೊಟ್ಟಂತಹ ಆ ವಿದ್ಯಾರ್ಥಿಗಳ ಮಾರ್ಗದರ್ಶನದಲ್ಲಿ ಈ ಕಂಪ್ಲೀಟ್ ಪ್ರೋಗ್ರಾಮನ್ನು ನಾವು ಡಿಸೈನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅಷ್ಟೇ ಅಲ್ಲದೆ ಈಗ ಇನ್ನೊಂದು ಏನಂದರೆ 5 ರಿಂದ 6 ಆಫೀಸರ್ಸ್ಗಳನ್ನು ನಾವೇನು ಮಾಡ್ಕೊಂಡಿವಿ ಅಂದರೆ ಇಂಟ್ರೂವ್ ಮಾಡ್ಕೊಂಡಿದ್ವಿ. ಲೈಕ್ ಎ ಪೋಡ್ಕಾಸ್ಟ್ ಥರ. ಅವರು ಫ್ರೀಯಾಗಿ ನಮಗೇನು ಮಾಡಿಕೊಟ್ಟಿದ್ದಾರೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲಿ ಎಂಬ ದೃಷ್ಟಿಕೋನದಿಂದ ಹಾನರಿಯಾಗಿ ನಮಗೆಲ್ಲ ವೀಡಿಯೋನ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ನೀವೇನು ಮಾಡ್ತೀವಿ ಅಂದರೆ ಈಗ ಈ ಪ್ರೋಗ್ರಾಮಲ್ಲಿ ನೀವು ಹೆಲ್ಪ್ ಆಗಲಿ ಅಂತ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಏನಾಗುತ್ತಂದರೆ, ಈಗ ಫಾರ್ ಎಕ್ಸಾಂಪಲು ಇಬ್ಬರು AC ರೆವೆನ್ಯೂ ಆದಂಥ ಕ್ಯಾಂಡಿಡೇಟ್ಗಳು ವಿಡಿಯೋ ಮಾಡಿದ್ದಾರೆ. ಅಂದರೆ ಈಗ ನಿಮಗೆ ಕ್ವಶನ್ಸ್ ಕೇಳಿದ್ರು, ವೈ AC ಇಸ್ ದ ಫಸ್ಟ್ ಪ್ರಿಫರೆನ್ಸ್ ಅಂದಾಗ ನೀವು ಯಾವ ರೀತಿ ಆನ್ಸರ್ಸ್ ಮಾಡಬೇಕು, ವಾಟ್ ಇಸ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ AC ಅಂದಾಗ ಏನು ಆನ್ಸರ್ ಮಾಡಬೇಕು, ಜೊತೆಗೆ AC ಹುದ್ದೆಯಲ್ಲಿ ಹೈರಾರ್ಕಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನು ಆನ್ಸರ್ ಮಾಡಬೇಕು, ಅವೆಲ್ಲವನ್ನು ಏನು ಮಾಡ್ತಾರೆ ಅದು ಟಾಪಿಕಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಅವರು ಈಗಾಗಲೇ ಸೆಲೆಕ್ಟ್ ಆಗಿರೋದ್ರ ನೀವು ಇಂಟರ್ವ್ಯೂ ರೂಮಲ್ಲಿ ಯಾವ ರೀತಿ ಕಂಡಕ್ಟ್ ಮಾಡ್ಕೋಬೇಕು, ಮತ್ತು ನಮ್ಮ ಭಾಷೆ ಹೆಂಗಿರಬೇಕು, ಡ್ರೆಸ್ ಕೋಡ್ ಹೆಂಗಿರಬೇಕು, ಜೊತೆ ಹಾಬೀಸ್ಗಳನ್ನು ತಾವು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು, ಎಲ್ಲವೂ ಆಸ್ಪೆಕ್ಟ್ಸ್ಗಳನ್ನು ನಾವೇನು ಮಾಡ್ಕೊಂಡಿವಿ ಅಂದರೆ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀವಿ ಆ ಪೋಡ್ಕಾಸ್ಟ್ಗಳಲ್ಲಿ. ಸೊ ಕೆಲವು AC ರೆವೆನ್ಯೂ ಕ್ಯಾಂಡಿಡೇಟ್ ಆಲ್ರೆಡಿ ಒಬ್ಬ ಲೇಡಿ ಮೆಂಬರ್ನ, ಒಬ್ಬರು ಜೆಂಟ್ಸ್ ಮೆಂಬರ್ನ ಇಬ್ಬರೂ ಸಪ್ರೇಟಾಗಿ ಮಾಡ್ಕೊಂಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಏನು ಗೊತ್ತಾ ನಿಮಗೆ, ವೈ ನೀವು DYSP ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟಿರ್ತೀರ. ಯೂಶ್ವಲಿ DYSP ಸೆಕೆಂಡ್ ಪ್ರಿಫರೆನ್ಸ್ ಯಾಕೆ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ DYSP ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗಳೇನು, ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೈರಾರ್ಕಿಗಳೇನು, ಅವೆಲ್ಲವನ್ನು ಕೇಳಿದಾಗ ನೀವು ಯಾವ ರೀತಿ ಪ್ರಿಪರೇಷನ್ಸ್ ಮಾಡಬೇಕು. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಚಾಲೆಂಜಸ್ಗಳೇನದು ಅವೆಲ್ಲವನ್ನು ಏನು ಮಾಡ್ಕೊಂಡಿದ್ದಾರೆ ಈಗಾಗಲೇ DYSP ಆದಂಥ ಅವರೇ ಡಿಸ್ಕಸ್ ಮಾಡಿದ್ದಾರೆ. ಆ್ಯಂಡ್ ಥರ್ಡ್ ಪ್ರಿಫರೆನ್ಸ್ ಯೂಶ್ವಲಿ ಕೊಟ್ಟರೆ ತಹಸೀಲ್ದಾರನ್ನ ಕೊಟ್ಟಿರ್ತೀವಿ. ಈಗಾಗಲೇ ತಹಸೀಲ್ದಾರಲ್ಲಿ ಆ ಹುದ್ದೆಯಾಗಿ ಆಯ್ಕೆಯಾಗಿ ಅವರು ಕೂಡ ಏನು ಮಾಡಿದ್ದಾರೆ ಅಂದರೆ, ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು, ಯಾವ ರೀತಿ ಬಾಡಿ ಲ್ಯಾಂಗ್ವೇಜನ್ನು ಮಾಡಬೇಕು, ನಿಮ್ಮ ಭಾಷೆ ಯಾವ ರೀತಿ ಇರಬೇಕು, ಮತ್ತು ತಹಸೀಲ್ದಾರ್ ಹುದ್ದೆಯನ್ನು ಯಾಕೆ ನೀವು ತಹಸೀಲ್ದಾರ್ ಹುದ್ದೆ ಆಗಕ್ಕೆ ಹೋಗ್ತಾ ಇದ್ದೀರಿ, ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, ಮತ್ತು ನಾವು ತಾಲೂಕು ಆಫೀಸ್ನಲ್ಲಿ ಏನೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇರ್ತವೆ ಅವೆಲ್ಲವನ್ನು ಕುರಿತು ನಾವು ಅದರಲ್ಲಿ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಓಕೆ, ಈ ಎರಡೂ ಏನಾಗುತ್ತಂದರೆ ನಿಮಗೆ ವಿಡಿಯೋ ರೂಪದಲ್ಲಿ ಸಿಗ್ತವೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಮಾಡಿಕೊಂಡು ಆದ ನಂತರ ಈ ಆಫೀಸರ್ಸ್ ವಿಡಿಯೋದಲ್ಲಿ ನೀವು ಈಗ ರಿಸಲ್ಟ್ ಬಂದಾಗಿನಿಂದ ಹಿಡ್ಕೊಂಡು ಎಂಟ್ರಿ ಹೊಡೆದು ನೀವು ವಾಪಸ್ ಬರೆಯುವಾಗೆ ಯಾವ ರೀತಿ ಈಚೆ ಒಂದೊಂದು ಪಾಯಿಂಟ್ಗಳನ್ನು ಕೂಡ ನಾವು ಕ್ವಶನ್ ಆನ್ಸರ್ ಫಾರ್ಮಲ್ಲಿ ಅವರಿಂದ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ. ನೀವು ಯಾವುದೇ ಕಾರಣಕ್ಕೆ ಆ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡಬಾರ್ದು. ಯಾಕಂದರೆ ಆಲ್ರೆಡಿ ಮಲ್ಟಿಪಲ್ ಟೈಮ್ ಇಂಟರ್ವ್ಯೂ ಕೊಟ್ಟು 2 ಸಾರಿ ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಸ್ಗಳನ್ನೇ ನಾವೇನು ಮಾಡಿಕೊಂಡು ಪಾಡ್ಕಾಸ್ಟಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಈ ಕರ್ನಾಟಕ ಪ್ರೊಫೈಲ್ ಅಂತ ಒಂದು ಡಾಕ್ಯುಮೆಂಟ್ ಕೊಡ್ತಾ ಇದ್ದೀವಿ. ಈ ಕರ್ನಾಟಕ ಪ್ರೊಫೈಲ್ ಅರೌಂಡ್ ಒಂದು 20 to 22 ಥೀಮಲ್ಲಿ ನಾವು ಡಾಕ್ಯುಮೆಂಟ್ 60-65 ಪೇಜಸ್ಗಳನ್ನು ಡಾಕ್ಯುಮೆಂಟ್ ಮಾಡಿದ್ದೀವಿ. ಆ ಡಾಕ್ಯುಮೆಂಟಲ್ಲಿ ಏನಿದೆ ಅಂತಂದರೆ, ಈ ಕರ್ನಾಟಕದ ಜಿಯೋಗ್ರಫಿ ಹೆಂಗಿದೆ, ಕರ್ನಾಟಕದ ಲಿಟ್ರೇಚರ್, ಕರ್ನಾಟಕ ಲಿಟ್ರೇಚರ್ ಆಗಲಿ,
ಮತ್ತು ಕರ್ನಾಟಕದ ಜನಸಂಖ್ಯೆ ಆಗಲಿ, ಕರ್ನಾಟಕದ ಭೌಗೋಳಿಕತೆ, ನಿಮ್ಮ ಇಂಟ್ರೋ ಆಸ್ಪೆಕ್ಟ್ಸ್ನ ಏನೇನು ಕ್ವಶನ್ಸ್ ಕೇಳ್ಬೋದು, ಅದು ಬೇಸಿಕ್ಸ್ ನೀವು ಒಂದು ಮಾಕ್ ಇಂಟ್ರೋ ಕೊಡಬೇಕು. ಅಥವಾ ಒಬ್ಬ ಕಾಮನ್ ಒಬ್ಬ ವಿದ್ಯಾರ್ಥಿ ಕರ್ನಾಟಕದ ಏನು ತಿಳ್ಕೊಳ್ಬೇಕು ಎಲ್ಲ ಅಂಶಗಳನ್ನು ಕರ್ನಾಟಕ ಪ್ರೊಫೈಲಲ್ಲೇ ನಾವೇನು ಮಾಡ್ಕೊಂಡಿದ್ದೀವಿ ಡಿಸ್ಕಸ್ ಮಾಡ್ಕೊಂಡಿವಿ. ಅದೇ ರೀತಿ ನಾವು ಕರ್ನಾಟಕವನ್ನು 4 ಡಿವಿಷನ್ಸ್ಗಳಾಗಿ ನಾವು ಮಾಡ್ಕೊಂಡಿದ್ದೀವಿ. ಆ 4 ಡಿವಿಷನ್ನ ಅಂಶಗಳ ಬಗ್ಗೆ ನಮ್ಮ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಏನಂದರೆ, ಈಗ ಕಲ್ಯಾಣ ಕರ್ನಾಟಕ ಡಿವಿಷನ್ ಅಂತಂದರೆ ಅದರ ಹೈದರಾಬಾದ್ ಕರ್ನಾಟಕ ಡಿವಿಷನ್ನ ಯಾವಾಗ ಕ್ರಿಯೇಟ್ ಮಾಡಿದ್ರು, ಯಾಕೆ ಕ್ರಿಯೇಟ್ ಮಾಡಿದ್ರು, ಅದ್ರ ಜೊತೆಗೆ ಅದರಿಂದ 370 ಹೆಲ್ಪ್ ಆಗಿದ್ರೆ, ಈ ರೀತಿ ಡಿವಿಷನ್ಸ್ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಅದನ್ನು ಕೂಡ ನಿಮಗೇನು ಮಾಡ್ತಂದ್ರೆ ಕ್ವಶನ್ಸ್ ಕೇಳ್ತಾನೆ. ಅವೆಲ್ಲವನ್ನ ಆಸ್ಪೆಕ್ಟ್ಸಲ್ಲಿ ನಾವೇನು ಮಾಡ್ಕೊಂಡಿವಿ ಅಂತಂದರೆ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಂಡಿವಿ. ನೆಕ್ಸ್ಟ್ ಇನ್ನೊಂದೇನಾಗುತ್ತೆ, ಡಿಸ್ಟ್ರಿಕ್ಟ್ ಪ್ರೊಫೈಲ್ಸ್ಗಳನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ರೆಡಿ ಮಾಡ್ಕೊಂಡಿದ್ವಿ. ಈ 31 ಡಿಸ್ಟ್ರಿಕ್ಟ್ಸ್ ಪ್ರೊಫೈಲ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಆ ಪ್ರೋಗ್ರಾಮಲ್ಲಿ. ಅದರಲ್ಲಿ 31 ಡಿಸ್ಟ್ರಿಕ್ಟ್ಸ್ ಪ್ರತಿ ಜಿಲ್ಲೆದ ಮೇಲೆ 19 ಸಬ್ ಹೆಡಿಂಗಲ್ಲಿ ಮಾಡಿದ್ವಿ. ಅದರ ಒಂದು ಜಿಲ್ಲೆ ಕಲಬುರಗಿ ಜಿಲ್ಲೆ ತೆಗೆದುಕೊಂಡಾಗ ಅದರ ಹಿನ್ನೆಲೆ ಏನು, ಯಾಕೆ ಕಲಬುರಗಿಯನ್ನು ಕಲಬುರಗಿ ಅಂತ ಕರೀತಾರೆ, ಅದರ ಭೌಗೋಳಿಕತೆ ಏನು, ಅಲ್ಲಿ ಯಾವ್ಯಾವ ನದಿ ವ್ಯವಸ್ಥೆ ಇದೆ, ಯಾವ್ಯಾವ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಪ್ರೋಟ್ಗಳು ಅದಾವೆ ಕಲಬುರಗಿ ಜಿಲ್ಲೆಯಿಂದ. ಒಂದು ಡಿಸ್ಟ್ರಿಕ್ಟ್ಸ್ ಮೇಲೆ ಏನೇನು ಕ್ವಶನ್ಸ್ ಕೇಳಬೇರುವುದು ಅವೆಲ್ಲವನ್ನು ನಾವೇನು ಮಾಡ್ಕೊಂಡಿರೋದು ಡಿಸ್ಟ್ರಿಕ್ಟ್ ಪ್ರೊಫೈಲಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಸೆಟ್ ಆಫ್ ಕರ್ನಾಟಕ. ಅಡ್ಮಿನಿಸ್ಟ್ರೇಟಿವ್ ಸೆಟ್ ಆಫ್ ಕರ್ನಾಟಕದಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಯಾವ ರೀತಿ ನಮ್ಮ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಇದೆ, ಸ್ಟೇಟ್ ಲೆವೆಲ್ ವಿಧಾನಸೌಧದ ನಡ್ಕೊಂಡು ವಿಲೇಜ್ ಅಕೌಂಟೆಂಟ್ ಲೆವೆಲ್ ಯಾವ್ಯಾವ ರೀತಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಇದಾವೆ. ನೀವು ಹೈರಾರ್ಕಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಹೇಳಿ ಅಂದಾಗ ನಿಮಗೆ ಗೊತ್ತಿರಲಿ ಅನ್ನೋ, ಯಾಕಂದ್ರೆ ನೀವೇ ಆಡಳಿತ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಸೊ ನಿಮಗದು ಸ್ವಲ್ಪ ಗೊತ್ತಿರಬೇಕಾಗತ್ತೆ. ಇವೆಲ್ಲದರ ಜೊತೆಗೆ ನಾವೇನು ಮಾಡ್ಕೊಂಡಿದ್ರೆ, ನಾವು ಕರೆಂಟ್ ಅಫೇರ್ಸ್ ಸೆಷನ್ಸ್ಗಳನ್ನು ಒಂದು ಇಂಪಾರ್ಟೆಂಟ್ ಏನು ಟಾಪಿಕ್ಸ್ ಇದಾವೆ ಆಫ್ಟರ್ ಇಂಟರ್ ಡೇಟ್ ಬಂದಮೇಲೆ ಏನೇನು ಬರ್ನಿಂಗ್ ಟಾಪಿಕ್ಸ್ ಇದಾವೆ, ಏನು ಕ್ವಶನ್ಸ್ ಕೇಳ್ಬೋದು, ಅದ್ರ ಮೇಲೆ ವಿಡಿಯೋ ಸೆಷನ್ 2 to 3 ವಿಡಿಯೋ ಸೆಷನ್ಸ್ಗಳನ್ನು ನಾವು ಮಾಡಬೇಕನ್ನೋ ಅಂಶಗಳನ್ನು ಕೂಡ ನಾವು ಗಮನ ಹರಿಸ್ತಾ ಇದ್ದೀವಿ. ಇಷ್ಟೆಲ್ಲದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈಚ್ ಡಿಸ್ಟ್ರಿಕ್ಟ್ಸ್ ಮೇಲೆ 100 ಕ್ವಶನ್ಸ್ಗಳನ್ನು ನಾವೇನು ಮಾಡ್ಕೊಂಡಿವಿ ಅಂದರೆ ಫ್ರೀ ಮಾಡ್ಕೊಂಡಿದ್ವಿ. ಆ 100 ಕ್ವಶನ್ಸ್ಗಳಿಗೆ ನಾವು ಆನ್ಸರ್ಸನ್ನು ಮಾಡ್ತಾ ಇದ್ದೀವಿ. ಸಿನಾಪ್ಸಿಸ್ ಥರ ಒಂದು 3 to 4 ಲೈನ್ ಆನ್ಸರ್ಸನ್ನು ಮಾಡಲ್ ಆನ್ಸರ್ ಥರ ನಾವು ಕೊಡ್ತಾ ಇದ್ದೀವಿ. ಎಕ್ಸಾಕ್ಟ್ ಮಾಡಲ್ ಆನ್ಸರ್ನ ಅಂದರೆ ನೀವು ಏನು ಕ್ವಶನ್ ಕೇಳಿದರೆ ನೀವು ಏನು ಆನ್ಸರ್ ಮಾಡ್ಬೋದು ಅನ್ನೋದಕ್ಕೆ ನಾವೇನು ಗೊತ್ತಾ ಒಂದು ರೆಫರೆನ್ಸ್ ಆನ್ಸರ್ಸನ್ನು ಕೊಡ್ತಾ ಇದ್ದೀವಿ. ನೀವೇನು ಮಾಡಿ ಅಂದರೆ ಆ ಆನ್ಸರ್ಸನ್ನು ಬಳಸ್ಕೊಂಡು ನಿಮ್ಮ ಆನ್ಸರ್ಸ್ಗಳನ್ನು ನೀವು ಫ್ರೇಮ್ ಮಾಡುವ ಪ್ರಯತ್ನವನ್ನು ಮಾಡಿ. ಈ ರೀತಿ 7 ರಿಂದ 8 ಪಾಯಿಂಟ್ಸ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಪ್ರೋಗ್ರಾಮಲ್ಲಿ ನಾವು ಕೇಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನಂತಂದರೆ, ಇವೆಲ್ಲವನ್ನು ತಿಳ್ಕೊಂಡು ಹೋದ ನಂತರ ನೆಕ್ಸ್ಟ್ ನಿಮಗೆ ಏನಾಗುತ್ತೆ ಅಂದರೆ, ನೀವು ಮಾಕ್ ಇಂಟ್ರೋವನ್ನು ಕೊಡಬೇಕಾಗತ್ತೆ. ಆ ಮಾಕ್ ಇಂಟ್ರೋನು ಕೊಟ್ಟಾಗ ಏನಾಗುತ್ತೆ ಅಂದರೆ, ಈ ಏನೇನು ಪ್ರಿಪರೇಷನ್ಸ್ ಮಾಡಿದ್ರಿ ಆ ಪ್ರಿಪರೇಷನ್ ನಿಮಗೆ ಇಂಟ್ರೋದಲ್ಲಿ ಹೆಲ್ಪ್ ಆಗುತ್ತಾ, ಈ ಇಂಟ್ರೋ ರೂಮಲ್ಲಿ ಹೆಂಗೆ ಎಂಟ್ರಿ ಹೊಡಿಬೇಕು, ನಿಮ್ಮ ಭಾಷೆ ಸ್ಪಷ್ಟತೆ ಹೆಂಗಿರಬೇಕು, ಜೊತೆಗೆ ನೀವು ಓದಿದ್ದು ಏನೇನು ಕ್ವಶನ್ಸ್ಗಳನ್ನ ಕೇಳ್ತಾನೆ, ನಿಮ್ಮ ಯಾವ ಆಸ್ಪೆಕ್ಟ್ಸ್ಗಳು ನಿಮ್ಮ ಡ್ಯಾಫಲ್ಲಿ ಇರುವಂಥ ಅಂಶಗಳು ಮಿಸ್ ಆಗಿದೆ, ಅವೆಲ್ಲವನ್ನು ಟ್ರಯಲ್ ಆ್ಯಂಡ್ ಇಂಟ್ರೋಗೆ ಹೋಗೋಕ್ಕಿಂತ ಮುಂಚೆ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ನಿಮಗೆ ಏನಾಗುತ್ತೆ ಅಂದರೆ ಮಾಕ್ ಇಂಟ್ರೋವನ್ನು ತಾವು ಕೊಡಬೇಕಾಗತ್ತೆ. ಈ ನಾವೇನು ಮಾಡ್ತಾ ಇದ್ದೀವಿ, ಈ ಮಾಕ್ ಇಂಟ್ರೋ ರಿಲೇಟೆಡ್ ಯಾವುದು ಬೆಸ್ಟ್ ಇದಾವೆ ಮಾರ್ಕೆಟಲ್ಲಿ ಅದನ್ನು ನಾವೇನು ಮಾಡ್ತಾ ಮಾರ್ಕ್ ಇಂಟ್ರೋ ಕೊಡುವ ಏನು ಗೊತ್ತಾ ರೆಫರೆನ್ಸ್ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಪಾರ್ಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಫೈನಲ್ ಸ್ಪ್ರಿಂಟ್ ಕಾರ್ಯಕ್ರಮದಲ್ಲಿ ನೀವು ಮಾರ್ಕ್ ಇಂಟ್ರೋ ಹೋಗಿ ನೀವು ರೂಮ್ ಎಂಟ್ರಿ ಹೊಡೋಕ್ಕಿಂತ ಮುಂಚಿತವಾಗಿ ಏನೇನು ಪ್ರಿಪರೇಷನ್ಸ್ ಮಾಡಬೇಕು, ಎವ್ರಿಥಿಂಗ್ ನಿಮಗೆ ಏನು ಗೊತ್ತಾ ರೆಡಿ ಟು ಈಟ್ ಪ್ರಾಡಕ್ಟನ್ನು ನಾವು ಕೊಡ್ತಾ ಇದ್ದೀವಿ. ಜಸ್ಟ್ ನೀವು ಎನ್ರೋಲ್ ಮಾಡಬೇಕು, ನೀಟಾಗಿ ಓದಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಮೆಂಟಲ್ ಬೇಕಪ್ ಮಾಡಿ. ಇಷ್ಟು ಮಾಡಿದೆ ದೆರ್ ಇಸ್ ಎ ಮೋರ್ ದೆನ್ ಇನಫ್. ಆ್ಯಂಡ್ ಈ ಪ್ರೋಗ್ರಾಮಲ್ಲಿ ನೀವು ಏನು ಮಾಡ್ತೀವಿ ಅಂದರೆ ಎಲ್ಲ ಡೀಟೇಲ್ಸ್ಗಳನ್ನು ಒಂದ್ಸರಿ ಎನ್ರೋಲ್ ಆದಮೇಲೆ ನಮ್ಮ ಆ್ಯಪಲ್ಲಿ ಎಕ್ಸಾಮ್ ಆ್ಯಪಲ್ಲಿ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ನೀವು ಒಂದು ಸಾರಿ ಎನ್ರೋಲ್ಮೆಂಟ್ ಆದಮೇಲೆ ಇದನ್ನು ಡೌನ್ಲೋಡ್ ಮಾಡೋಕ್ಕಾಗಲಿ ಅಥವಾ ಶೇರಿಂಗ್ ಮಾಡೋಕ್ಕಾಗಲಿ ನಿಮಗೆ ಅವಕಾಶವಿಲ್ಲ. ಯಾಕಂದರೆ ನೀವು ಒಬ್ಬರು ತೊಗೊಂಡು ಇಡೀ ಜಗತ್ತಿಗೆ ನೀವು ಶೇರ್ ಮಾಡ್ತಾರೆ ವಿದ್ಯಾರ್ಥಿಗಳು. ಸೊ ಅದು ಯಾವುದೇ ನಿಮಗೆ ಶೇರಿಂಗು ಆ್ಯಂಡ್ ಕೇರಿಂಗು ಯಾವುದೇ ಇಲ್ಲ. ನೀವು ಒಬ್ಬರು ತೊಗೊಂಡ್ರೆ ಒಬ್ಬರಿಗೆ ಮಾತ್ರ ಎಕ್ಸಸ್ ಇರ್ತದೆ ಒಂದೇದು. ಆ್ಯಂಡ್ ನೀವು ಒಂದೇ ನಂಬರಿಂದ ಒಂದೇ ಡಿವೈಸಿಂದ ನೀವೇನು ಮಾಡಬೇಕಾದ್ರೆ ಎನ್ರೋಲ್ ಮಾಡಬೇಕಾಗತ್ತೆ. ನೀವು ಮಲ್ಟಿಪಲ್ ಡಿವೈಸ್ ಯೂಸ್ ಮಾಡಿದರೆ ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಅದು ಬ್ಲಾಕ್ ಮಾಡುತ್ತೆ ನಿಮ್ಮನ್ನು. ಆ ಬ್ಲಾಕ್ ಮಾಡಿದರೆ ನಮ್ಮ ಕಡೆಯಿಂದ ಎಕ್ಸೆಸ್ ಕೊಡೋಕೆ ನಿಮಗಾಗಲ್ಲ. ನೀವೇ ಅದನ್ನು ಮಾಡಿ ಮತ್ತೆ ನಿಮಗೆ ಬೇಕಂದರೆ ಮತ್ತೆ ನೀವೇನು ಮಾಡಿ ಮತ್ತೆ ದುಡ್ಡು ಕಟ್ಟಬೇಕಾಗತ್ತೆ. ಸೊ ಮೇಕ್ ಶೋರ್ ದ್ಯಾಟ್ ಆಮೇಲೆ ನೀವು ಹೇಳಿಲ್ಲ ಸರ್ ಅದಂತ ನೀವೊಂದು ಏನೇ ಕೂಡ ನಮಗೆ ಕೇಳಿದ್ರು ಕೂಡ ನಾವು ಕೂಡ ಹೆಲ್ಪ್ಲೆಸ್ ಆಗ್ತೀವಿ. ಇಷ್ಟು ಈ ಪ್ರೋಗ್ರಾಮ್ನ ಬೇಸಿಕ್ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಈ ಎಲ್ಲ ಹಿನ್ನೆಲೆಯಲ್ಲಿ ನೀಟಾಗಿ ನಿಮ್ಮ ರಿಸಲ್ಟ್ ಬರಲಿ, ಜೊತೆಗೆ ನೀವು ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿ ನೀವು ಸಂದರ್ಶನ ಯಶಸ್ವಿಯಾಗಿ ಎದುರಿಸಿ ಎಂದು ಹೇಳ್ತಾ ನನ್ನ ಈ ಸೆಷನ್ಗೆ ಎಂಡ್ ಇಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.